ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಇದು ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ದಾಮಿನಿ ಕ್ರಿಮಿನಲ್ ಮೈಂಡ್ ಮಾಡಿ ಅವಳು ಮನೆ ಒಳಗೆ ಸೇರ್ಕೊಬಿಟ್ಟಿದ್ದಾಳೆ. ಅಂದರೆ ಕಲ್ಯಾಣಿ ಮನೇಲಿ ಸೇರ್ಕೊಂಡ್ಬಿಟ್ಟು ಕಲ್ಯಾಣಿನ ಸಾಯಿಸಿಬಿಟ್ರೆ ಇವಳಿಗೆ ಆಗುತ್ತೆ ಎಲ್ಲ ಅಂತ ಕಾಯ್ಕೊಂಡು ಕೂತಿದ್ದಾಳೆ. ಆ ಕಡೆ ಗಂಡನಿಗೂ ಸುಪಾರಿ ಕೊಟ್ಟು ಅವನನ್ನು ಸಾಯಿಸಿಬಿಡಿ ಅಂತೇಳಿ ಆ ಕಡೆ ಕೊಟ್ಟಿರ್ತಾಳೆ. ಅವರು ಗಂಡನ ಸಾಯಿಸೋಕ್ಕಾಗಿರಲ್ಲ, ಆದರೆ ಸತ್ತೋದ ಅಂತ ಹೇಳಿ ಸುಳ್ಳು ಹೇಳಿರ್ತಾರೆ. ಸುಳ್ಳು ಇನ್ಫಾರ್ಮೇಷನ್ ಬಂದು ತಲುಪುತ್ತೆ ಇವಳಿಗೆ. ಒಳ್ಳೇದಾಯಿತು ಬಿಡು, ಇನ್ನು ಯಾವ ಸಾಕ್ಷಿನೂ ಸಿಕ್ತಂಗೆ ಆಯ್ತಲ್ಲ ಅಂತೇಳಿ ಖುಷಿಯಾಗಿರ್ತಾಳೆ. ಅಲ್ಲಿ ಫೋಟೋ ಸ್ಟುಡಿಯೋಗೆ ಫೋನ್ ಮಾಡಿ ಅಲ್ಲಿ ಕೂಡ ಲೋಭ ಯಾಕೆ ಹಾಕಿದೆ, ಫೋಟೋ ಎಷ್ಟಿತ್ತು ಅಷ್ಟು ಮಾಡಬೇಕಿತ್ತು, ಲೋಭ ಯಾಕೆ ಹಾಕಿದೆ, ಕೆಳಗಡೆ ಲೋಭ ನೋಡಿಕೊಂಡೇ ತಾನೇ ಅವರೆಲ್ಲ ಬರೋದು, ಲೋಭ ಯಾಕೆ ಹಾಕ್ತೆ ಅಂತ ಅಲ್ಲಿ ಅವಳಿಗೆ ಅವನಿಗೆ ಚಿಮಾರಿ ಹಾಕ್ತಾರೆ. ಆಮೇಲೆ ಅತ್ತೆ ಅದೇನು ಅಷ್ಟು ದೊಡ್ಡದಾಗಲ್ಲ ಬಿಡತ್ತೆ, ನೀನು ಸೇಫ್ ಆಗ್ತೀಯಾ ಅಂತ ಇಲ್ಲಿ ಸ್ನೇಹ ಹೇಳ್ತಾಳೆ. ಆಮೇಲೆ ಇಲ್ಲ, ಇದು ತುಂಬ ಗಂಡಾಂತರವಾದ ವಿಷಯ, ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ನೋಡಿದ್ರೆ ಎಲ್ಲ ಸರ್ಚ್ ಮಾಡಿದ್ದಾರೆ ರೂಮನ್ನು ಅಂತೇಳಿ ಹೇಳ್ತಾಳೆ. ಆಮೇಲೆ ಈ ಕಡೆ ಪ್ರೇಮ ಬಂದು ಇದನ್ನು ಕಂಡುಹಿಡಿಬೇಕು, ಕೆಳಗಡೆ ಲೋಭ ಇದೆಯಲ್ಲ, ಈ ಲೋಭ ಯಾರು ಸ್ಟುಡಿಯೋದಲ್ಲಿ ಪ್ರಿಂಟ್ ಆಗಿದೆ ಅಂತ ಗೊತ್ತಾದರೆ ಯಾರು ಕೊಟ್ಟರು, ಎಲ್ಲಿಂದ ಬಂತು ಇದು ಅಂತ ಕಂಡುಹಿಡಿಬೋದು ಅಂತ ಅಲ್ಲೋಗ್ತಾನೆ. ಅಲ್ಲೋಗ್ತಾಳೆ ಫೋಟೋ ಸ್ಟುಡಿಯೋಕ್ಕೆ. ಅಲ್ಲೋಗ್ಬಿಟ್ಟು ಅಲ್ಲಿ ವಿಚಾರಿಸೋಕೆ ಹೋಗ್ತಾಳೆ. ಅಷ್ಟು ಸುಲಭವಾಗಿ ಅವನು ಬಾಯಿ ಬಿಡೋದೇ ಇಲ್ಲ. ಅಲ್ಲಿ ಎಷ್ಟೇ ಕೇಳಿಕೊಂಡ್ರು ಬಾಯಿ ಬಿಡಲ್ಲ. ಈ ಕಡೆ ಬಂದು ಮಹಾದೇವ ಅಪ್ಪನಿಗೆ ಎಲ್ಲ ಶೇವಿಂಗ್ ಮಾಡಿಸಿ, ತಲೆ ಕೂದಲೆಲ್ಲ ಶೇವಿಂಗ್ ಮಾಡಿಸಿ, ಗಡ್ಡ ಎಲ್ಲ ಬೋಳಿಸಿ, ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಎಲ್ಲ ಹಾಕಿಸಿ ಬಿಂದಾಸಾಗಿ ರೆಡಿ ಮಾಡಿಬಿಡ್ತಾನೆ. ನೋಡೋಕ್ಕೆ ಸಖತ್ತಾಗಿ ಕಾಣೋವಾಗಿ ಮಾಡ್ಕೊಬಿಟ್ಟಿದ್ದಾನೆ. ಅಪ್ಪಾಜಿ 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 ಅಂದ್ಕೊಂಡು ಸ್ವಂತ ಅಪ್ಪನೇ ಆಗಿರ್ತಾನೆ ಅವನು. ಆದರೆ ಪಾಪ ಇವನಿಗೆ ಗೊತ್ತಿರಲ್ಲ, ನಮ್ಮ ಅಪ್ಪ ಇದ್ದಿದ್ರೆ ಹಿಂಗೆ ಇರೋರು, ನಮ್ಮ ಅಪ್ಪ ಇದ್ದರೆ ಹಿಂಗೆ ಇರೋರು. ಅವನು ಅನ್ಕೋತಾನೆ ನನ್ನ ಮಗ ಇದ್ದಿದ್ರೆ ಹಿಂಗೆ ಇರೋನು, ಎಲ್ಲಿದ್ದಾನೋ ಏನೋ ನನ್ನ ಮಗ ಅಂತ ಹೇಳ್ಬಿಟ್ಟು. ಈ ದಾಮಿನಿ ಯಾರು ಮಗ ಯಾರಪ್ಪ ಅಂತ ಏನೂ ಹೇಳಿಲ್ಲ. ಅವಳೆಲ್ಲೋ ಒಂದು ಕಡೆ, ಇವನೆಲ್ಲೋ ಒಂದು ಕಡೆ, ಇವನೆಲ್ಲೋ ಒಂದು ಕಡೆ, ಈ ಥರ ಬೆಳ್ಕೊಂಬಿಟ್ಟಿದ್ದಾರೆ. ಕಲ್ಯಾಣಿ ಇಲ್ಲಿವರೆಗೆ ಮಹಾದೇವನ್ನ ಚೆನ್ನಾಗಿ ಸಾಕಿದ್ದಾಳೆ. ಈಗ ಕಾವ್ಯನ ವಿಷಯಕ್ಕೋಸ್ಕರ ಆಚೆ ಹಾಕಿದ್ದಾಳೆ. ಅಷ್ಟು ಬಿಟ್ಟರೆ ಈಗ ಅವಳಿಗೆ ಅಲ್ಲಿ ಹೆಲ್ತ್ ಸರಿ ಇಲ್ಲ, ಹಾಗಾಗಿ ಅವಳು ಯಾರನ್ನು ಕೇಳೋ ಪರಿಸ್ಥಿತಿಲಿಲ್ಲ. ಏಕೆಂದರೆ 24 ಗಂಟೆ ಮನೆಗೆ ಇರೋದು. ಸ್ಲೋ ಪಾಯ್ಸನ್ ಕೊಡ್ತಿದ್ದಾಳೆ ದಾಮಿನಿ, 24 ಗಂಟೆ ಮನೆಗೆ ಇರೋದು. ಅವಳಿಗೆ ಪ್ರಜ್ಞೆ ಇಲ್ಲ, ಏನಿಲ್ಲ, ಏನು ಮನೆ ಕಡೆ ಎಂತ ಏನಿಲ್ಲ. ಪಾಪ ಮೂಗು ಹುಡುಗಿ ಒಂದಿರುತ್ತೆ, ಅದಕ್ಕೆ ಏನು ಅಷ್ಟು ಅರ್ಥ ಆಗೋಲ್ಲ, ಅದ್ರ ಪಾಡಿಗೆ ಅದಿರುತ್ತೆ ಅಷ್ಟೇ. ಇಲ್ಲಿ ಕಾವ್ಯಗೆ ಅನುಮಾನ ಬರುತ್ತೆ. ಈ ಕಾವ್ಯ ಈ ದನಿಲ್ ಮಾತಾಡೋ ಅಂಥವ್ರು ಯಾರು ಅಂತೇಳ್ಬಿಟ್ಟು ಕಂಡು ಹಿಡಿದು ಬಿಡ್ತಾಳೆ. ಆಮೇಲೆ ನೀವು ಸುಳ್ಳು ಹೇಳ್ಕೊಂಡು ಈ ತಾತಪ್ಪನೇ ಈ ಕೆಲಸ ಮಾಡಿರೋದು ಅಂತ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಸೆಕ್ಯೂರಿಟಿ ತಾತಪ್ಪನೇ ಈ ಕೆಲಸ ಮಾಡಿರೋದು. ಅವನಿಗೆ ಹೊಡೆದು ಪ್ರೊಫೆಸರಿಗೆ ಕೈ ಮುರಿದು ಹಾಕಿದ್ದು, ಬಾತ್ರೂಮಲ್ಲಿ ಕೂಡ ಹಾಕಿದ್ದು, ಆಮೇಲೆ ಕುತ್ತಿಗೆಗೆ ಹಗ್ಗ ಹಾಕಿ ನೇಣಾಕಿದ್ದು, ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ಫಸ್ಟು ಗೊತ್ತಾಗಿರಲ್ಲ, ಸೆಕೆಂಡ್ ಟೈಮು ಇವನು ಚಾಟ್ ಮಾಡ್ದೆ ಹೋಗಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಇವನು ಚಾಟ್ ಮಾಡಿನೇ ಸಿಕ್ಕಾಕ್ಕೊಂಡ ಮಹಾದೇವ. ಅವಳು ಹಿಂದೆಯಿಂದ ಬಂದಿದ್ದಾಳೆ, ಇವನಿಗೆ ಗೊತ್ತಿಲ್ಲ. ಇವನು ಅಚ್ಚುಕಟ್ಟಿಗೆ ಫೋನ್ ಮಾಡ್ಕೊಂಡು ಮಾತಾಡ್ತಿದ್ದಾಗ ಫೋನಲ್ಲಿ ಮಾತಾಡ್ತಲ್ಲ ಇರ್ತಾನೆ. ಆಯಿತು ಬಿಡಿ ಮೇಡಮರೇ, ಅವನು ಅನುಭವಿಸ್ತಾನೆ, ಅವ್ನು ಮಾಡಿದವನು ಅನುಭವಿಸ್ತಾನೆ, ಅವ್ನ ಕರ್ಮ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಇವಳು ಕೆಳಗಡೆ ಬಂದಿರ್ತಾಳೆ. ಬಂದು ಫೋನಲ್ಲಿ ಮಾತಾಡ್ಕೊಂಡು ಕಂಡು ಬಿಡ್ತಾಳೆ. ಕಂಡು ನೀವು ಅಂತ ನನಗೆ ಗೊತ್ತಾಯಿತು, ಏನಕ್ಕೆ ಹಿಂಗೆ ಮಾಡಿದ್ರಿ ಅಂತ ಎಲ್ಲಕ್ಕೆ ಹೇಳ್ತಾ ಇರ್ತಾಳೆ. ಆಮೇಲೆ ಅವನು ಕೂಡ ಹೇಳ್ತಾನೆ, ಆದರೆ ಮಹಾದೇವ ಅಂತ ಗೊತ್ತಾಗಿಲ್ಲ ಸದ್ಯಕ್ಕೆ. ಅಲ್ಲಿ ಬಚಾವಾಗಿದ್ದಾಳೆ. ಮಹಾದೇವ ಅನ್ನೋದು ಅವಳಿಗೆ ಗೊತ್ತೇ ಆಗಿಲ್ಲ. ಹಾಗಾಗಿ ಅದೊಂದು ಸೇಫರ್ ಸೈಡು ಉಳ್ಕೊಂಡಿದ್ದಾನೆ. ಇಲ್ಲಿ ಒಬ್ಬನೇ ಕೂತಿರ್ತಾನೆ. ಸೆಕ್ಯೂರಿಟಿ ಅಂದರೆ ಅದೇ ಯಾರು ಹೋಗ್ತಾರೆ ಯಾರು ಬರ್ತಾರೆ ನೋಡಬೇಕಲ್ಲ, ಹಂಗಾಗಿ ಒಬ್ಬನೇ ಕೂತಿರ್ತಾನೆ ಈ ಗಡ್ಡ ಎಲ್ಲ ಹಾಕ್ಕೊಂಡು. ಅಂದರೆ ಮಹಾದೇವ ಅನ್ನೋದು ಅವಳಿಗೆ ಅನುಮಾನ ಬಂದಿಲ್ಲ. ಯಾವ ಕಡೆ ಆ್ಯಂಗಲಲ್ಲಿ ನೋಡಿದರೂ ಗೊತ್ತಾಗುತ್ತೆ. ಆದರೆ ಅವಳು ಕೂಡ ಅದನ್ನು ತಪ್ಪು ತಿಳ್ಕೊಂಡಿಲ್ಲ. ಮಹಾದೇವ ಇಲ್ಲಿಗೆ ಬರಲ್ಲ, ಅವನು ಯಾಕೆ ಇಲ್ಲಿ ಬರ್ತಾನೆ ಅಂತ ಅವಳು ಮನಸ್ಸು ಹೇಳ್ತಾ ಇದೆ. ಹಾಗಾಗಿ ಅವಳಿಗೆ ಅದು ಅನುಮಾನ ಬಂದೇ ಇಲ್ಲ. ಈ ಪ್ರೊಫೆಸರ್ ಕೈ ಮುರಿದಿದ್ದ್ಯಾರು ಅದನ್ನು ಕಂಡುಹಿಡಿಬೇಕು ಅಷ್ಟೇ. ಅವಳಲ್ಲಿ ಫಸ್ಟು ಇಂಟೆನ್ಷನ್ ಬಂದಿರೋದೇ ಅಲ್ಲಿಂದ. ಹಾಗಾಗಿ ಅವಳು ಅದೊಂದು ತಲೆಗೆ ಹುಳ ಬಿಟ್ಕೊಂಡೇ ಇರ್ತಾಳೆ. ಇವನು ಪಾಡಿ ಸುಮ್ಮನೆ ಇದ್ದಿದ್ರೆ ಸರಿ ಹೋಗ್ತಿತ್ತು. ಇವನು ಚಾಟ್ ಮಾಡ್ದ, ಆಮೇಲೆ ಏನು ಮಾಡ್ದ, ಫೋನ್ ಮಾಡಿ ಸಿಕ್ಕಾಕ್ಕೊಂಡ. ಇಷ್ಟೇ ಇಲ್ಲಾಗಿದ್ದು. ಸಿಕ್ಕಾಕ್ಕೊಂಡು ಇವಾಗ
ನೀವೇ ಅಂತ ನನಗೆ ಗೊತ್ತಾಯಿತು, ಹಾಗೆ ತಿರುಗಿ ನೋಡಿ ಈ ಕಡೆ ಗೊತ್ತಾಗುತ್ತೆ ತಾತ ಅಂತ ಹೇಳ್ತಾಳೆ. ತಿರುಗಿ ನೋಡ್ತಾನೆ, ಹಿಂದೆ ಅವಳೇ ಇರ್ತಾಳೆ. ಅಲ್ಲಿ ಪಕ್ಕ ಸಿಕ್ಕಾಕ್ಕೊಂಡ ಆಯ್ತಾ ಕತೆ. ಸೆಕ್ಯೂರಿಟಿ ಅಲ್ಲೇ ಅಪ್ಪಂಗೆ ಹೇಳಿ ಬಂದಿರ್ತಾನೆ, ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದೀನಿ ಅಪ್ಪ, ನಾನು ಈ ಮೀಸೆ ಗಡ್ಡ ಎಲ್ಲ ಯಾಕಪ್ಪ ಹಾಕ್ಕೊಂಡು ಹೋಗ್ತೀವಿ ಅಂದರೆ, ಅದೊಂದು ದೊಡ್ಡ ಕೆಲಸ, ಈಗ ಟೈಮ್ ಇಲ್ಲ, ಹೇಳ್ತೀನಿ ಬಂದುಬಿಟ್ಟು ಎಲ್ಲ ವ್ಯವಹಾರವಾಗಿ ಹೇಳ್ತೀನಿ, ಇರಿಯಪ್ಪ ಬರ್ತೀನಿ, ಟೈಮ್ ಆಯಿತು ಅಂತ ಹೋಗಿರ್ತಾನೆ. ಈ ಒರಿಜಿನಲ್ ತಾತ ಮೊಮ್ಮಗಳ ಮದುವೆ ಅಂತ ಹೋಗಿ ಇನ್ನೂ ಬಂದಿಲ್ಲ. ಹಂಗಾಗಿ ಇವನೇ ಆ ಕೆಲಸ ಮಾಡ್ತಾಯಿದ್ದಾನೆ. ಅವ್ರ ಮೊಬೈಲ್ ಇದೆ ಅಂತೇಳಿ ಫೋನ್ ಮಾಡಿ ಇದು ಮಾಡಿ ಸಿಕ್ಕಾಕ್ಕೊಂಡಿದ್ದಾನೆ. ಈಗ ಸಿಗಾಕ್ಕೊಂಡು ಅವಳಿಗೇನು ಆನ್ಸರ್ ಕೊಡ್ತಾನೋ ನೋಡಬೇಕು. ಆಮೇಲೆ ಈ ಕಡೆ ಇವಳು ಪ್ರೇಮ ಹುಡ್ಕೊಂಡು ಹೋಗ್ತಾಳೆ, ಸಿಗುತ್ತೆ, ಯಾವುದು ಫೋಟೋ ಸ್ಟುಡಿಯೋ ಸಿಗುತ್ತೆ. ಸಿಕ್ಕಿ ಅಲ್ಲೋಗಿ ವಿಚಾರ್ಸೋಕೆ ಹೋಗ್ತಾಳೆ. ಅವ್ನು ಯಾವ ಕಾರಣಕ್ಕೂ ಬಾಯಿ ಬಿಡಲ್ಲ. ಅಷ್ಟರೊಳಗೆ ದಾಮಿನಿ ಕಡೆಯವರು ಆ ಸ್ಟುಡಿಯೋಗೆ ಫೋನ್ ಮಾಡಿ ಯಾವ ಕಾರಣಕ್ಕೂ ನೀನು ಬಾಯಿ ಬಿಟ್ಟರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಎದುರಿಸ್ಬಿಟ್ಟಿರ್ತಾರೆ. ಹಂಗಾಗ್ಬಿಟ್ಟು ಅವನು ಅದಕ್ಕೂ ಹೆದ್ರುಕೊಂಡಿರ್ತಾನೆ. ಈ ಕಡೆ ಇವಳು ಚಾಟ್ ಮಾಡಿದಾಗ ಇವನು ಇಷ್ಟರ ಮಟ್ಟಿಗೆ ಚಾಟ್ ಮಾಡ್ತಿದ್ದಾನಲ್ಲಿ ಯಾರಿರ್ಬೋದು ಅಂತೇಳಿ ಫೋನ್ ಮಾಡಿ, ಮೇಡಮ್ ಅವರೇ ಚೆನ್ನಾಗಿದ್ದೀರಾ ಚೈತ್ರ ಅವರೇ, ಹಂಗೆ ಹಿಂಗೆ ಅಂತೆಲ್ಲ ಫೋನ್ ಮಾಡಿ ಕೇಳ್ತಾನೆ. ಇಷ್ಟು ವಿಚಾರಿಸ್ಕೊಳ್ಳೋ ಅಂತಾನೆ ಇವನು ಯಾರು, ಇವನ್ನ ನೋಡಲೇಬೇಕು ಅನ್ನೋದು ಅವಳದೆಲ್ಲ ಇರುತ್ತೆ. ಆಮೇಲೆ ಇವನ ಮೇಲೇ ಮಹಾದೇವನ ಮೇಲೆ ಡೌಟ್ ಬಂದು ಅವಳು ಫಾಲೋ ಮಾಡ್ಕೊಂಡು ಹಿಂದಿಂದ ಬಂದು ಅಲ್ಲಿ ಸಿಕ್ಬಿಡ್ತಾನೆ. ಅವನು ಸಿಕ್ಬಿದ್ದ ತಕ್ಷಣವೇ ಇವನಿಗೇನು ಹೇಳಬೇಕು ಅಂತ ಗೊತ್ತಾಗಲ್ಲ. ಕೊನೆಗೆ ತಬ್ಬಿಬ್ಬಾಗಿ ಹೋಗುತ್ತಾನೆ. ತಬ್ಬಿಬ್ಬಾಗಿ ಹೋಗಿ ಕೊನೆಗೆ ವಿಷಯನ ಮುಚ್ಚಿಡೋಕ್ಕಾಗಲ್ಲ, ಹೇಳಲೇಬೇಕಾಗುತ್ತೆ. ಆ ತಾತಪ್ಪನ ಒರಿಜಿನಲ್ ತಾತಪ್ಪ ಇನ್ನೂ ಬಂದಿಲ್ಲ. ಎದುರು ಬದ್ರು ಕಾವಿನ ಎದುರುಗಡೆನೇ ತಿರ್ಕೊಡಿ ಈ ಕಡೆ ಸ್ವಲ್ಪ ಅಂತ ಹೇಳ್ತಾಳೆ. ತಿರ್ಕೊಂಡ ತಕ್ಷಣ ಎದುರು ಬದ್ರು ಮುಖಾಮುಖಿ ಸಿಕ್ಬಿಡ್ತಾರೆ. ಆಮೇಲೆ ಏನಕ್ಕೆ ಹಿಂಗೆಲ್ಲ ಮಾಡಿದ್ರಿ ಅಂತೆಲ್ಲ ಕೇಳ್ತಾಳೆ. ಅದು ಕೇಳೋ ಮುಂಚೆ ಅವಳಿಗೆ ಶಾಕ್ ಆಗಿಬಿಡುತ್ತೆ. ಈ ತಾತಪ್ಪನೇ ಇಷ್ಟರ ಮಟ್ಟಿಗೆಲ್ಲ ಮಾಡ್ತಿರೋದು ಅಂತ ಗೊತ್ತೇ ಆಗಲಿಲ್ವಲ್ಲ ಅಂತೇಳ್ಬಿಟ್ಟು ಶಾಕಾಗಿ ಕೊನೆಗೆ ನೀವೇನು ತಾತ ಹಿಂಗೆಲ್ಲ ಮಾಡಿ ಪ್ರೊಫೆಸರ್ ಕೈ ಮುರಿದಿದ್ದು ನೀವೇನಾ, ಮತ್ತು ಅವ್ರನ್ನ ಬಾತ್ರೂಮಲ್ಲಿ ಕೂಡಾಕಿದ್ದು ನೀವೇನಾ ಅಂತೆಲ್ಲ ಕೇಳ್ತಾಳೆ. ಅದೆಲ್ಲ ಇವನು ಇನ್ನೂ ಹ್ಞೂ ಅಂತ ಒಪ್ಕೊಂಡಿಲ್ಲ. ಅಂದರೆ ಒಪ್ಕೊಳ್ಳೇಬೇಕಾಗತ್ತೆ, ಏಕೆಂದರೆ ಈಗ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿರೋದ್ರಿಂದ ಒಪ್ಪಲೇಬೇಕಾಗತ್ತೆ. ಈ ಕಡೆ ಬಂದು ಇವಳು ಸ್ಟುಡಿಯೋಗೆ ಬರ್ತಾಳೆ. ಪ್ರೇಮ ಸ್ಟುಡಿಯೋಗೆ ಬಂದು ಯಾವ ರೀತಿ ವಿಚಾರಿಸಿರ್ತಾಳೆ ತುಂಬ ಸಲ. ಅಷ್ಟೊತ್ತಿಗೆ ಅಲ್ಯಾರೋ ಇದು ಪೆಟ್ರೋಲ್ ಬೇಕು ಅಂದಲ್ಲ ಅಣ್ಣ, ತಗ ಅಂತ ತಂದುಕೊಡ್ತಾನೆ. ಆವಾಗ ತಂದುಕೊಟ್ಬಿಟ್ಟು ಅಲ್ಲೇ ನಿಂತಿರ್ತಾನೆ. ಅಲ್ಲಿಡೋ ಅಲ್ಲಿ ಅಂತ ಅವ್ನು ತಲೆ ಕೆಡಿಸ್ಕೊಂಡು ಇಡೋ ಅಲ್ಲಿ ಅಂತಾನೆ. ಆಮೇಲೆ ಪ್ರೇಮ ಕೇಳ್ತಾಳೆ, ನಿಜ ಹೇಳಿ ಈ ಲೋಗೋ ನಿಮ್ಮ ಅಂಗಡಿದೆ ತಾನೇ, ನೀವೇ ತಾನೇ ಪ್ರಿಂಟ್ ಹಾಕಿರೋದು ಈ ಫೋಟೋನ ಅಂತೇಳಿ. ಇಲ್ಲ ನಾವಲ್ಲ, ನಮ್ಗೆ ಗೊತ್ತೇ ಇಲ್ಲ, ನನಗೆ ಅದು ಯಾವುದೋ ಅಂತಲೇ ಗೊತ್ತಿಲ್ಲ, ಇಲ್ಲಿದೆಯಲ್ಲ ಹೆಸರು ಅಂದರೆ ಅವನು ಒಪ್ಕೊಳ್ಳೋದೇ ಇಲ್ಲ. ಅವನು ತಲೆ ಕೆಟ್ಟೋಗಿರುತ್ತೆ. ಅವ್ರು ಬೇರೆ ಎದುರಿಸ್ಬಿಟ್ಟಿರ್ತಾರೆ ದಾಮಿನಿ ಕಡೆಯವರು. ಇಲ್ಲಿ ಬೇರೆ ಇವಳು ಪ್ರೇಮ ಎದುರಿಸ್ತಿದ್ದಾಳೆ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಕೊನೆಗೆ ಅದೇ ಪೆಟ್ರೋಲ್ ಮುಚ್ಚುಳ ತೆಗೆದು ಈಗ ಈ ಪೆಟ್ರೋಲ್ನ ಸುರಿದಿಲ್ಲೆಲ್ಲ ಬೆಂಕಿ ಕೊಟ್ಬಿಡ್ತೀನಿ, ಮರ್ಯಾದೆಲಿ ಹೇಳ್ತೀಯೋ ಇಲ್ವೋ ಅಂತ ಅಂದಾಗ ಆಗ ಹೇಳ್ಬಿಡ್ತಾಳೆ. ಇಂಥ ನರ್ಸಿಂಗ್ ಹೋಮ್ ಸ್ನೇಹ ನರ್ಸಿಂಗ್ ಹೋಮ್ ಅವರು ಫೋನ್ ಮಾಡಿ ಇದನ್ನು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು ಮೇಡಮ್ ಅಂತ ಹೇಳ್ತಾನೆ. ಆವಾಗ ಪ್ರೇಮಂಗೆ ಪಕ್ಕ ಇನ್ಫಾರ್ಮೇಷನ್ ಸಿಕ್ತಂಗೆ ಆಗುತ್ತೆ. ಅವಳು ಆವಾಗ ಏನಕ್ಕಂತೆ ಅವರಿಗೆ ಅಂತ ಕೇಳಿದಾಗ ಅದೇನೋ ಗೊತ್ತಿಲ್ಲ ಮೇಡಮ್, ಈ ಥರ ಎದುರಿಸಿದ್ರು ನಿನ್ನೆ, ಅದಕ್ಕೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ, ನಾನು ಏನು ಮಾಡಲಿ ಮೇಡಮ್, ನನ್ನ ಸ್ಟುಡಿಯೋ ಹಾಳಾಗೋಗುತ್ತೆ ಹಾಗೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ತಿಳ್ಕೊಂಡು ಅಲ್ಲಿ ರಾಮಗೂ ಕೂಡ ಇವಳು ಹೇಳಿಲ್ಲ, ಮಹಾದೇವಂಗೂ ಹೇಳಿಲ್ಲ, ಅವರಿಗೆಲ್ಲ ಹೇಳ್ಕೊಂಡು ಬರಬೇಕು. ಇವಳು ಮಾಡ್ತಿರೋದು ತಪ್ಪೇ ಇಲ್ಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.